ಸಾಕಷ್ಟು ವಿವಾದಕ್ಕೆ ಕಾರಣವಾಗಿರುವಂತಹ ಪುಣ್ಯಕ್ಷೇತ್ರ ಶಬರಿಮಲೆಯಲ್ಲಿ ಚಿನ್ನ ಕಳ್ಳತನ ಪ್ರಕರಣದಲ್ಲಿ ಕಾಂತಾರ ಚಿತ್ರದ ನಟನ ಹೆಸರು ಕೇಳಿ ಬಂದಿದೆ. ಹಿರಿಯ ನಟ ಜಯರಾಮ್ ಅವರನ್ನ ಎಸ್ಐಟಿ ತಂಡ ವಿಚಾರಣೆ ಮಾಡಿದೆ. ಪ್ರಮುಖ ಆರೋಪಿ ಉನ್ನೇ ಕೃಷ್ಣನ್ ಪೊಟ್ಟಿ ಜೊತೆ ಸಂಪರ್ಕ ಇರುವಂತಹ ಹಿನ್ನೆಲೆಯಲ್ಲಿ ನಟನ ವಿಚಾರಣೆಯನ್ನ ನಡೆಸಲಾಗಿದೆ. ಆರೋಪಿ ಜೊತೆಗಿನ ಸಂಪರ್ಕದ ಬಗ್ಗೆ ಎಸ್ಐಟಿ ಅಧಿಕಾರಿಗಳು ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಉನ್ನೇ ಕೃಷ್ಣನ್ ಮನೆಗೆ ಬಂದು ಪೂಜೆ ಮಾಡಿದ್ದಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹಿರಿಯ ನಟ ಜಯರಾಮ್. ವ್ಯಾಪಾರಿ ಗೋವರ್ಧನ್ ಲಿಂಕ್ ಬಗ್ಗೆಯೂ ಕೂಡ ನಟನಿಂದ ಮಾಹಿತಿಯನ್ನ ಕಲೆ ಹಾಕಲಾಗಿದೆ. ಚಿನ್ನ ಕಳ್ಳತನದ ಬಗ್ಗೆ ನನಗ್ ಮಾಹಿತಿ ಇಲ್ಲ ಅಂತ ಹೇಳಿ ಕಾಂತಾರ ಚಾಪ್ಟರ್ 1 ಸಿನಿಮಾದಲ್ಲಿ ನಟಿಸಿರುವಂತಹ ಮಲಯಾಳಂನ ಪ್ರಸಿದ್ಧ ನಟ ಜಯರಾಮ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕೇರಳದಲ್ಲಿ ಶಬರಿಮಲೆಯಲ್ಲಾಗಿರುವಂತಹ ಈ 4.5 kg ಚಿನ್ನ ಕಳ್ಳತನ ಪ್ರಕರಣ ಬಹಳ ದೊಡ್ಡ ಮಟ್ಟದಲ್ಲಿ ವಿವಾದಕ್ಕೆ ಕಾರಣ ಆಗಿದೆ. ರೀಸೆಂಟ್ ಆಗಿ ಪ್ರಧಾನಿ ಮೋದಿ ತಿರುವನಂತಪುರಂಗೆ ಹೋದಂತಹ ಟೈಮ್ನಲ್ಲೂ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಈ ಪ್ರಕರಣದಲ್ಲಿರುವಂತಹ ಅಸಲಿ ಕಲ್ಪ್ರಿಟ್ಗಳು ಯಾರಿದ್ದಾರೋ, ಚಿನ್ನ ಕಳ್ಳರು ಯಾರಿದ್ದಾರೋ ಅವರಿಗೆ ಶಿಕ್ಷೆಯಾಗುತ್ತೆ, ನಿಷ್ಪಕ್ಷಪಾತವಾದಂತಹ ತನಿಖೆಯಾಗುತ್ತೆ ಅಂತ ಹೇಳಿದ್ರು. ಏನಿದು ಪ್ರಕರಣ ಅಂತ ಕೇಳಿದ್ರೆ 2019ರಲ್ಲಿ ಈ ಶಬರಿಮಲೆ ದೇಗುಲ ಇದೆಯಲ್ಲ, ಆ ದೇಗುಲದ ದ್ವಾರಪಾಲಕ ಮೂರ್ತಿಗಳು, ಚಿನ್ನ ಲೇಪಿತ ಗೋಲ್ಡ್ ಪ್ಲೇಟೆಡ್ ದ್ವಾರಪಾಲಕ ಮೂರ್ತಿಗಳು, ಆ ಮೂರ್ತಿಗಳನ್ನ ಕ್ಲೀನಿಂಗ್ ಮಾಡೋದಕ್ಕೆ, ರಿಪೇರಿ ಮಾಡೋದಕ್ಕೆ ಅಂತ ಹೇಳಿ ಕೊಡ್ಲಾಗಿತ್ತು. ಅದನ್ನ ಹಸ್ತಾಂತರ ಮಾಡುವಂತಹ ಟೈಮ್ನಲ್ಲಿ 42.8 kg ಇದ್ದಂತಹ ಆ ಚಿನ್ನದ ಮೂರ್ತಿಗಳಲ್ಲಿ ವಾಪಸ್ ಬರುವಂತಹ ಸಂದರ್ಭದಲ್ಲಿ 4.5 kg ಚಿನ್ನದ ಪ್ರಮಾಣ ಇಳಿಕೆಯಾಗಿರೋದು ಕಂಡು ಬಂದಿದೆ. ಅಂದ್ರೆ ಯಾರದನ್ನ ಜವಾಬ್ದಾರಿ ವಹಿಸ್ಕೊಂಡು ತೆಗೆದುಕೊಂಡು ಹೋಗಿದ್ರು, ನಾವು ಅದನ್ನ ರಿಪೇರಿ ಮಾಡಿಸ್ಕೊಂಡು ಬರ್ತೀವಿ, ಅದನ್ನ ಪಾಲಿಶ್ ಮಾಡ್ಕೊಂಡು ಬರ್ತೀವಿ ಅಂತ ಹೇಳಿ ಅವರು ಚಿನ್ನ ಕಳ್ತನ ಮಾಡಿದ್ದಾರೆ, ಆ ಬಳಿಕ ಅದನ್ನ ಮಾರಾಟ ಮಾಡಿದ್ದಾರೆ ಅನ್ನುವಂಥ ಶಂಕೆ ವ್ಯಕ್ತವಾಗಿದೆ. ಎಸ್ಐಟಿ ಆಲ್ರೆಡಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆಯನ್ನ ಮಾಡ್ತಾ ಇದೆ. ಮುಖ್ಯ ಆರೋಪಿ ಯಾರು? ಈಗ ನಟ ಜಯರಾಮ್ ಅವರಿಗೆ ಲಿಂಕ್ ಇದೆ ಅಂತ ಹೇಳಲಾಗ್ತಾ ಇರುವಂತಹ ಈ ಉನ್ನೇ ಕೃಷ್ಣನ್ ಪೊಟ್ಟಿ, ಈತನಿಗೆ ಜವಾಬ್ದಾರಿಯನ್ನ ವಹಿಸಲಾಗಿತ್ತು. ಆ ಚಿನ್ನಾಭರಣಗಳನ್ನ ಪಾಲಿಶ್ ಮಾಡ್ಕೊಂಡು ಬರೋದಕ್ಕೆ, ರಿಪೇರಿ ಮಾಡ್ಕೊಂಡು ಬರೋದಕ್ಕೆ ಈತನಿಗೆ ಜವಾಬ್ದಾರಿಯನ್ನ ಕೊಡಲಾಗಿತ್ತು. ಈಗಾಗಲೇ ಈತನ ಬಂಧನ ಆಗಿದೆ. ಜೊತೆಗೆ ಜನವರಿ 2026ರವರೆಗೆ ಸುಮಾರು 11 ಜನ ಈ ಪ್ರಕರಣದಲ್ಲಿ ಅರೆಸ್ಟ್ ಆಗಿದ್ದಾರೆ. ಆ ದೇವಸ್ವಂ ಬೋರ್ಡ್ನ ಮಾಜಿ ಸದಸ್ಯ ಕೆಪಿ ಶಂಕರ್ ದಾಸ್ ಕೂಡ ಈ ಪ್ರಕರಣದಲ್ಲಿ ಬಂಧನಕ್ಕೆ ಒಳಗಾಗಿದ್ದಾರೆ. ಓರ್ವ ಆರೋಪಿ ಷರತ್ತುಬದ್ಧ ಜಾಮೀನಿನ ಮೂಲಕ ಹೊರಗಡೆ ಇದ್ದಾರೆ. ಈಗ ನಟ ಜಯರಾಮ್ ಅವರ ವಿಚಾರಣೆ ಯಾಕೆ? ಅವರನ್ನ ವಿಚಾರಣೆ ಮಾಡಿದಂತಹ ಸಂದರ್ಭದಲ್ಲಿ ಅವ್ರು ಹೇಳಿದ್ದೇನು? ಚಿನ್ನ ಕಳ್ಳತನ ಅಥವಾ ಮೋಸದ ಬಗ್ಗೆ ನನಗೆ ಯಾವುದೇ ಮಾಹಿತಿ ಇಲ್ಲ ಅಂತ ಹೇಳಿ ನಟ ಜಯರಾಮ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕೋಟಿಯಂ ಇಳಂಪಳ್ಳಿ ದೇವಸ್ಥಾನಕ್ಕೆ ದ್ವಾರದ ಘೋಷಯಾತ್ರೆಗೆ ಅಂತ ಹೇಳಿ ನಾನು ಹೋಗಿದ್ದೆ. ಹಾಗೆ ಹೋದಂತಹ ಟೈಮ್ನಲ್ಲಿ ಉನ್ನೇ ಕೃಷ್ಣನ್ ಪೊಟ್ಟಿಯವರು ನನಗೆ ಕಾರ್ಯಕ್ರಮಕ್ಕೆ ಬನ್ನಿ ಅಂತ ಹೇಳಿ ಆಹ್ವಾನವನ್ನ ಕೊಟ್ಟಿದ್ರು. ಹಾಗಾಗಿ ನಾನು ಅವ್ರು ಕರೆದ್ರು ಅಂತ ಹೇಳಿ ಆ ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಉನ್ನೇ ಕೃಷ್ಣನ್ ಒಪ್ಪಿಸಿದಂತಹ ಚಿನ್ನ ಜಯರಾಮ್ ಮನೆಗೆ ತಂದು 2019ರಲ್ಲಿ ಪೂಜೆಯನ್ನ ಮಾಡಲಾಗಿತ್ತು ಅನ್ನುವಂಥ ಮಾಹಿತಿ ಇದೆ. ದೇವಸ್ವಂ ಬೋರ್ಡ್ ಅನುಮತಿಯಿಂದ ಪೂಜೆಗೆ ಬಳಸಿರೋ ಬಗ್ಗೆ ಮಾಹಿತಿ ಇದೆ. ಚಿನ್ನದ ವ್ಯಾಪಾರಿ ಗೋವರ್ಧನ್ ಪರಿಚಯ ಇದೆ ಅಂತಾನು ಇದೇ ಸಂದರ್ಭದಲ್ಲಿ ನಟ ಹೇಳಿಕೆಯನ್ನ ಕೊಟ್ಟಿದ್ದಾರೆ, ಜಯರಾಮ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಇಡಿ ಕೂಡ ಎಂಟರ್ ಆಗಿದೆ. ಕರ್ನಾಟಕ ಸೇರಿದಂತೆ 21 ಸ್ಥಳಗಳಲ್ಲಿ ತನಿಖೆಯನ್ನ ಮಾಡಲಾಗಿದೆ. ಆರೋಪಿಗಳಿಗೆ ಸಂಬಂಧಪಟ್ಟಂತಹ ಸುಮಾರು 1.3 ಕೋಟಿ ಮೌಲ್ಯದ ಆಸ್ತಿಗಳನ್ನ ಫ್ರೀಸ್ ಮಾಡಲಾಗಿದೆ. ಆದ್ರೆ ಈ ನಟನ ಕನೆಕ್ಷನ್ ಬೆಳಕಿಗೆ ಬಂದಿರೋದಿದೆಯಲ್ಲ, ಇದು ಸಂಚಲನಕ್ಕೆ ಕಾರಣ ಆಗಿದೆ. ಅವರನ್ನ ಎಸ್ಐಟಿ ಅಧಿಕಾರಿಗಳು ಯಾಕೆ ಕರೆದು ವಿಚಾರಣೆ ಮಾಡಿದ್ರು? ಕಳುವಾಗಿರುವಂತಹ ಚಿನ್ನಕ್ಕೂ ನಟ ಜಯರಾಮ್ ಅವರಿಗೂ ಏನ್ ಸಂಬಂಧ? ಅವ್ರ ಮನೆಯಲ್ಲಿ ಆ ಚಿನ್ನವನ್ನೇ ತೆಗೆದುಕೊಂಡು ಬಂದು ಪೂಜೆ ಮಾಡಲಾಗಿತ್ತಾ? ಇಂತಹ ಹಲವಾರು ಪ್ರಶ್ನೆಗಳಿದ್ದಾವೆ. ಆದ್ರೆ ತಮ್ಮ ವಿರುದ್ಧ ಕೇಳಿ ಬರ್ತಾ ಇರುವಂತಹ ಅನುಮಾನಗಳು ಏನಿದ್ದಾವೋ ಅದನ್ನ ಅಲ್ಲಗಳೆಯುವಂತಹ ಕೆಲಸವನ್ನ ಜಯರಾಮ್ ಅವರು ಮಾಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.